ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಜಿ ಟಿಗೆ ನಾವು ಕ್ರೋಮ್ಗೆ ಪಾಲಿಷ್ ಮಾಡ್ತಾ ಇದ್ದೀವಿ, ಇಂಜಿನ್ಗೆ. ಏನಕ್ಕಂದರೆ ವಾಶ್ ಆದಮೇಲೆ ನೀವೇನು ವಾಟ್ರ್ ಹಾಕ್ಬಿಟ್ಟು ವಾಶ್ ಮಾಡ್ತೀರಾ, ಬೈಕಲ್ಲಿ ವಾಟರ್ ಮಾರ್ಕ್ಸ್ ಎಲ್ಲ ಹೊಟ್ಟೋಗುತ್ತೆ. ಬಟ್ ಕ್ರೋಮ್ ಮೇಲೆ ವಾಟರ್ ಮಾರ್ಕ್ಸ್ ಅಷ್ಟು ಈಸಿಯಾಗಿ ಹೋಗಲ್ಲ, ಅಲ್ಲಲ್ಲೇ ವಾಟರ್ ಮಾರ್ಕ್ಸ್ ಎಲ್ಲ ಹಂಗೆ ಕಾಣುತ್ತೆ ನಿಮಗೆ. ಅದಕ್ಕೋಸ್ಕರ ನಾವು ಮೆಟಲ್ ಪಾಲಿಷ್ನ ಯೂಸ್ ಮಾಡಬೇಕು. ಮೆಟಲ್ ಪಾಲಿಶು ಬ್ರ್ಯಾಂಡಿಗೆ ಬಂದರೆ ನೀವು ತುಂಬ ಮೆಟಲ್ ಪಾಲಿಷ್ಗಳಿದೆ. ಆಟೋಸಾಲ್ ಅಂತಂದಿದೆ, ಅದು ಫೇಮಸ್ ಬ್ರ್ಯಾಂಡು ಆಟೋಸಾಲು. ಬಟ್ ನಾನು ತರಿಸ್ಬೇಕಾದ್ರೆ ಆಟೋಸಾಲ್ ಅವೈಲೇಬಲ್ ಇರಲಿಲ್ಲ. ಸೊ ನಾನು ವೇವೆಕ್ಸ್ ಅಂತ ಒಂದು ಕಂಪ್ನಿ ಇದೆ, ಅದ್ರ ಮೆಟಲ್ ಪಾಲಿಷ್ನ ಆರ್ಡರ್ ಮಾಡಿದ್ದೀನಿ. ಅದರಿಂದ ಇವಾಗ ಪಾಲಿಷ್ ಮಾಡೋಣ. ನೀವು ಪಾಲಿಷ್ ಮಾಡಬೇಕಾದ್ರೆ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಏನಂದರೆ ಇಂಜಿನು ಹೀಟ್ ಇರಬಾರ್ದು. ಇಂಜಿನ್ ಹೀಟಾಗಿದ್ದರೆ ನೀವು ಪಾಲಿಷ್ ಮಾಡಿದ್ರೆ ಪಾಲಿಶ್ ಎಲ್ಲ ಹಂಗಂಗೆ ಅಂಟ್ಕೊಳ್ಳುತ್ತೆ, ಮಾರ್ಕ್ಸ್ ಹೋಗಲ್ಲ ಅದರಲ್ಲಿ. ಸೊ ಅದಕ್ಕೆ ಇಂಜಿನ್ ಹೀಟ್ ಇರದೇ ಇರೋ ಥರ ನೋಡ್ಕೊಳ್ಳಿ. ವಾಶ್ ಆದಮೇಲೆ ಡೈರೆಕ್ಟಾಗಿ ಪಾಲಿಶ್ ಅಪ್ಲೈ ಮಾಡಬೇಡಿ. ಫುಲ್ಲು ಇಂಜಿನ್ನ ಕ್ಲೀನ್ ಮಾಡಿ ವೈಪ್ ಮಾಡಿ ಡ್ರೈ ಆಗಲಿ ಇಂಜಿನ್ನು. ಅದಾದಮೇಲೆ ಪಾಲಿಶ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಇವಾಗ ತೋರಿಸ್ತೀನಿ ಏನೇನು ಐಟಮ್ಸ್ ಬೇಕು ನಿಮಗೆ ಪಾಲಿಷ್ ಮಾಡೋಕ್ಕೆ ಅಂತ. ನೋಡಿ, ಇಷ್ಟು ಐಟಮ್ ಬೇಕು ಪಾಲಿಷ್ ಮಾಡೋಕ್ಕೆ. ಇದು ಮೇಯ್ನು ಕ್ರೋಮ್ ಪಾಲಿಷ್, ಮೆಟಲ್ ಪಾಲಿಷ್ ಇದೇನೆ. ಇದನ್ನು ಅಪ್ಲೈ ಮಾಡಿಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಬೇಕು ನಾವು. ಇದು ಎಲ್ಲ ಫುಲ್ಲು ರಬ್ ಮಾಡಾದ್ಮೇಲೆ ವೈಟ್ ಇದ್ದಿದ್ದು ಪಾಲಿಶು ಬ್ಲ್ಯಾಕ್ ಕಲರ್ ಆಗುತ್ತೆ. ಆವಾಗ ಈ ವೇಸ್ಟ್ ಕ್ಲಾತಲ್ಲಿ ಒರೆಸ್ಬೇಕು ಫುಲ್ಲು ಇದ್ದಿದ್ದನ್ನೆಲ್ಲ. ನೆಕ್ಸ್ಟು ಈ ಬ್ರಷ್ ಏನಕ್ಕಂದರೆ ಕೆಲವೊಂದು ಪಾರ್ಟ್ಸ್ಗಳು ನೋಡಿ, ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬರೆದಿದ್ದೆಲ್ಲ, ಇದ್ರೊಳಗೆಲ್ಲ ಫುಲ್ ರಬ್ ಮಾಡೋಕ್ಕಾಗಲ್ಲ ನೀವು ನೀಟಾಗಿ. ಅದಕ್ಕೋಸ್ಕರ ಬ್ರಷಲ್ಲಿ ರಬ್ ಮಾಡಬೇಕು. ಅದಕ್ಕೆ ಅಂತಲೇ ಒಂದು ಬ್ರಷ್ ಇಟ್ಬಿಡಿ. ನೋಡಿ, ಅದಕ್ಕೆ ಅಂತಲೇ ಇಟ್ಟು ಎಲ್ಲ ಬ್ಲ್ಯಾಕ್ ಆಗಿದೆ. ಉಜ್ಜಾದ್ಮೇಲೆ ಬ್ಲ್ಯಾಕ್ ಆಗುತ್ತೆ ವೈಟ್ ಇದ್ದಿದ್ದು. ನೆಕ್ಸ್ಟು ಮೈಕ್ರೋಫೈಬರ್ ಇಡಬೇಕು. ಈ ವೇಸ್ಟ್ ಬಟ್ಟೆಯಲ್ಲಿ ನೀವೆಲ್ಲ ವೈಪ್ ಆಫ್ ಮಾಡಿದ್ಮೇಲೆ ಮೈಕ್ರೋಫೈಬರಲ್ಲಿ ಕ್ಲೀನಾಗಿ ಒಂದು ಸತಿ ವೈಪ್ ಆಫ್ ಮಾಡಿದ್ರೆ ನಿಮ್ಮ ಕ್ರೋಮು ಫುಲ್ಲು ಮಿರರ್ ಥರ ಹೊಳಿತಾ ಇರುತ್ತೆ. ಮತ್ತು ಇದು ನೋಡ್ತಾ ಇದ್ದೀರಾ, ಇದೇನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮಗೆ ಬೇಕಾಗಿಲ್ಲ, ನನಗೆ ಮಾತ್ರ ಇದು. ನನಗೇನಕ್ಕಂದರೆ ಇಲ್ಲಿ ಟೇಪ್ ಹಾಕ್ಬಿಟ್ಟು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ತೋರಿಸ್ತೀನಿ ನಿಮಗೆ. ಆವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕರೆಕ್ಟಾಗಿ ಹೆಂಗಿತ್ತು ಹೆಂಗಾಗಿದೆ ಅಂತ. ಸೊ ಗೈಸ್, ನಾನು ಟೇಪ್ ಹಾಕಿದ್ದೀನಿ ಮಧ್ಯಕ್ಕೆ. ಈ ಪೋರ್ಷನ್ಗೆ ಪಾಲಿಷ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಪೋರ್ಷನ್ ಹಂಗೆ ಬಿಡ್ತೀನಿ ಆಫ್ಟರ್ ಬಿಫೋರ್ ರಿಸಲ್ಟ್ಸ್ನ ಕಂಪೇರ್ ಮಾಡೋಕ್ಕೋಸ್ಕರ. ಸೊ ಇವಾಗ ಪಾಲಿಷ್ ಅಪ್ಲೈ ಮಾಡೋಣ. ನಾನು ಪಾಲಿಷ್ನ ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಅಪ್ಲಿಕೇಟರ್ ಇದ್ದರೆ ಅಪ್ಲಿಕೇಟರಲ್ಲೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ಕಡಿಮೆ ಅಪ್ಲೈ ಮಾಡ್ತೀರಾ ಅದೇ ಜಾಸ್ತಿ. ಅದಕ್ಕೋಸ್ಕರ ತುಂಬ ಜಾಸ್ತಿ ಸುರಿಯೋಕ್ಕೆ ಹೋಗ್ಬೇಡಿ ಪಾಲಿಷ್ನ. ಇದು ಲಿಕ್ವಿಡ್ ಟೈಪ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಕ್ರೀಮ್ ಟೈಪ್ ಇದ್ದರೆ ನೀವು ಕಡಿಮೆ ಹಾಕಬೇಕು. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಬ್ರಷಲ್ಲೇ ಫುಲ್ ರಬ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಬ್ರಷಲ್ಲಿ ರಬ್ ಮಾಡಿದ್ರೆ ಮೈಕ್ರೋ ಸ್ಕ್ರ್ಯಾಚಸ್ ಬೀಳುತ್ತೆ ಕ್ರೋಮ್ ಮೇಲೆ. ಅದಕ್ಕೋಸ್ಕರ ಬರೀ ಎಲ್ಲಿ ನಿಮ್ಮ ಕೈ ಜಾಸ್ತಿ ಹೋಗಲ್ಲ ಅಥವಾ ಅಪ್ಲಿಕೇಟರ್ ಜಾಸ್ತಿ ಹೋಗಲ್ಲ ಅಲ್ಲಿಗೆ ಮಾತ್ರ ಬ್ರಷಲ್ಲಿ ಯೂಸ್ ಮಾಡಿ. ನೋಡಿ, ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ ವೈಟ್ ಇದ್ದಿದ್ದು. ಆಕ್ಸಿಡೇಷನ್ ಎಲ್ಲ ರಿಮೂವ್ ಮಾಡುತ್ತೆ ಇದನ್ನು ರಬ್ ಮಾಡ್ತಾ ಇದ್ದರೆ. ಅದರಿಂದ ವಾಟರ್ ಮಾರ್ಕ್ಸ್ ಎಲ್ಲ ತೆಗೆದಾಕುತ್ತೆ ಅದು. ಗೈಸ್ ನೋಡಿ, ಫುಲ್ಲು ಅಪ್ಲೈ ಮಾಡಿದ್ದೀನಿ ಮೆಟಲ್ ಪಾಲಿಷ್ನ. ಫುಲ್ಲು ಬ್ಲ್ಯಾಕ್ ಆಗಿದೆ. ಆಕ್ಸಿಡೇಷನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಫುಲ್ಲು ಬ್ಲ್ಯಾಕ್ ಆಗಿದೆ. ಫುಲ್ಲು ಕ್ರೋಮ್ ಇದ್ದಿದ್ದು ಇಂಜಿನ್ನು ಫುಲ್ಲು ಬ್ಲ್ಯಾಕು. ನೋಡಿ ನನ್ನ ಕೈನ ಹೆಂಗಾಗೈತೆ. 2 ನಿಮಿಷ ಬಿಟ್ಬಿಟ್ಟು 2 ನಿಮಿಷ ಆದಮೇಲೆ ವೇಸ್ಟ್ ಬಟನ್ ಸರ್ಕ್ಯುಲರ್ ಮೋಷನಲ್ಲಿ ವೈಪ್ ಮಾಡಿ, ಮತ್ತು ಅದಾದಮೇಲೆ ಮೈಕ್ರೋಫೈಬರಲ್ಲಿ ಕ್ಲಾತಲ್ಲಿ ವೈಪ್ ಮಾಡಬೇಕು. ಮಾಡಿ ತೋರಿಸ್ತೀನಿ 2 ಮಿನಿಟ್ಸ್ ಆದಮೇಲೆ. 1 million zillion jillion dillion cotillion times later. 2 ಮಿನಿಟ್ಸ್ ಆದಮೇಲೆ ವೈಪ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ರಬ್ ಮಾಡ್ಕೊಂಡು ಹೋಗೋದಷ್ಟೇ. ನೋಡಿ, ಫುಲ್ ವೈಪ್ ಮಾಡಿದ್ದೀನಿ ನಾನು ಒಂದು ವೇಸ್ಟ್ ಕ್ಲೋತಲ್ಲಿ. ಆಗಲೇ ಡಿಫ್ರೆನ್ಸ್ ಕಾಣ್ತಿದೆ. ಇನ್ನು ಮೈಕ್ರೋಫೈಬರಲ್ಲಿ ವೈಪ್ ಮಾಡಿಲ್ಲ ನಾನು, ಆಗಲೇ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಇಲ್ಲಿಗೂ. ಇವಾಗ ಮೈಕ್ರೋಫೈಬರಲ್ಲಿ ವೈಪ್ ಮಾಡಿ ಫುಲ್ಲು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ.
ಇದನ್ನೂ ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಬೇಕು. ಓಕೆ ಗೈಸ್, ನೋಡಿ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇದೆ ಆಗಲೇ. ನೋಡಿ ಇಲ್ಲಿ ಹೆಂಗೆ ಕಾಣ್ತಾ ಇದೆ ಮತ್ತು ಇಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ, ಸಕ್ಕ ಡಿಫ್ರೆನ್ಸ್ ಇದೆ. ಇದಕ್ಕೇನೆ ಮೆಟಲ್ ಪಾಲಿಶ್ ಯೂಸ್ ಮಾಡೋದು. ಆಮೇಲೆ ನೀವು ಎಷ್ಟೊಂದು ಜಿ ಟಿಗಳನ್ನ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇಟ್ಟಿದ್ರೆ ಅವ್ರ ಬೈಕ್ ಜೊತೆ ಕಂಪೇರ್ ಮಾಡಿ ಇಂಜಿನ್ ಎಷ್ಟು ಖರಾಬಾಗಿರುತ್ತೆ ವಾಶ್ ಆದಮೇಲೆ ಅಂತ. ಅದಕ್ಕೆ ನೀವು ಮೇಂಟೈನ್ ಮಾಡಬೇಕಂದ್ರೆ ಈ ಮೆಟಲ್ ಪಾಲಿಶ್ನ ಹಾಕಬೇಕು. ಬರೀ ಜಿ ಟಿಗೆ ಅಂತಲ್ಲ, ಯಾವುದೇ ಕ್ರೋಮ್ ಸರ್ಫೇಸ್ ಇದ್ದರೂ ಮೆಟಲ್ ಪಾಲಿಶ್ನ ಯೂಸ್ ಮಾಡ್ಬೋದು ನೀವು. ಈ ಆಟೋಸಾಲ್ ಮೆಟಲ್ ಪಾಲಿಶ್ನ, ಆಟೋಸಾಲ್ ಅಲ್ಲ ಸಾರಿ ವೇವೆಕ್ಸ್ ಮೆಟಲ್ ಪಾಲಿಶ್ನ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಬರೀ ಅನ್ಪೇಂಟೆಡ್ ಸರ್ಫೇಸ್ ಮೇಲೆ ಅಷ್ಟೇ ಈ ಮೆಟಲ್ ಪಾಲಿಶ್ನ ಯೂಸ್ ಮಾಡೋಕ್ಕಾಗೋದು. ಪೇಂಟೆಡ್ ಸರ್ಫೇಸ್ ಮೇಲೆಲ್ಲ ಈ ಪಾಲಿಶ್ ಹಾಕಿದ್ರೆ ಪೇಂಟ್ ಕಿತ್ಕೊಂಡ್ಬರುತ್ತೆ. ಅದರಿಂದ ಬರೀ ಕ್ರೋಮ್ ಮೇಲೆ ಅಷ್ಟೇ ಅಪ್ಲೈ ಮಾಡಿ, ಕ್ರೋಮ್ಗಂತಾನೆ ಇರೋದಿದು. ಓಕೆ ಗೈಸ್, ಇವಾಗ ಉಳ್ದಿರೋದನ್ನು ಎಲ್ಲ ಪಾಲಿಶ್ ಮಾಡಿ ಒಟ್ಟಿಗೆ ನಿಮಗೆ ಲಾಸ್ಟಿಗೆ ಕ್ಲಿಪ್ ಹಾಕ್ತೀನಿ. ಫಸ್ಟು ಟೇಪ್ ಕಿತ್ತಾಕನ ಇರಿ. ನೋಡಿ ಡಿಫ್ರೆನ್ಸ್ ನಿಮ್ಗೆ ಕಾಣ್ತಾ ಇದೆ ಇದಕ್ಕೂ ಮತ್ತು ಇದಕ್ಕೂ. ನೋಡಿ ಇದೆಷ್ಟು ಕ್ಲೀನಾಗಿದೆ, ಪಳ ಅಂತ ಹೊಳಿತಾ ಇದೆ ಕ್ರೋಮು. ಏನು ಹೊಳಿತಾ ಇದೆ ಗುರು, ಮಿರರ್ ಅವಶ್ಯಕತೆನೇ ಇಲ್ಲ. ನೋಡಿ ಇವಾಗ ಉಳ್ದಿರೋದೆಲ್ಲ ಪಾಲಿಶ್ ಮಾಡಿಬಿಟ್ಟು ನೀಟಾಗಿ ನಿಮಗೆ ಲಾಸ್ಟಿಗೆ ಕ್ಲಿಪ್ ಹಾಕ್ತೀನಿ. ಆ ಕ್ಲಿಪ್ ನೋಡ್ಕೊಂಡು ಹೋಗಿ. ಮತ್ತು ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ.